ಸದ್ಯಕ್ಕೆ ಬೆಂಗಳೂರಿಗೆ ಬರೋದಿಲ್ವಾ ಆರೋಪಿ ಪ್ರಜ್ವಲ್ ರೇವಣ್ಣ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ. ಯಾಕಂದ್ರೆ ತುಂಬಾ ದಿನ ಆಗೋಯ್ತು. ಬುಕಿಂಗ್ ಆಗಿದ್ದ ಟಿಕೆಟ್ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗಿದ್ದಾಯ್ತು. ಹಾಗಿದ್ರೆ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗಿದ್ದು ಯಾಕೆ? ಏನ್ ಪ್ಲಾನಿಂಗ್ ಅಲ್ಲಿ ಇದ್ದಾರೆ? ಏನ್ ಸಮಸ್ಯೆ ಆಗಿದೆ? ಇದು ಪ್ರಶ್ನೆ. ಬಂದ ಕೂಡಲೇ ಅರೆಸ್ಟ್ ಆಗೋ ಭೀತಿ ಶುರುವಾಗಿದೆಯಾ? ವಿದೇಶದಲ್ಲಿ ಇದ್ದುಕೊಂಡೇ ರಾಜ್ಯದಲ್ಲಿ ಕಾನೂನು ಸಲಹೆಯನ್ನ ಪಡ್ಕೊಳ್ತಾ ಇದ್ದಾರೆ ಪ್ರಜ್ವಲ್. ಮ್ಯೂನಿಚ್ನಿಂದ ಬುಕಿಂಗ್ ಆಗಿದ್ದ ಟಿಕೆಟ್ ಏಕಾಏಕಿಯಾಗಿ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಇಂದು ಮ್ಯೂನಿಚ್ನಿಂದ ಮಧ್ಯಾಹ್ನ 3:30ಕ್ಕೆ ಹೊರಡ್ತಾ ಇದ್ದಂತ ವಿಮಾನ ಮತ್ತೊಂದೆಡೆ ಟಿಕೆಟ್ ಕ್ಯಾನ್ಸಲ್ ಆದ್ರೂ ಹಣ ವಾಪಸ್ ಪಡೆದಿಲ್ಲ ಪ್ರಜ್ವಲ್. ಇದುವರೆಗೂ 5 ಬಾರಿ ಟಿಕೆಟ್ ಬುಕ್ ಮಾಡಿ ಕ್ಯಾನ್ಸಲ್ ಮಾಡಿದ್ದಾರೆ ಪ್ರಜ್ವಲ್. ಈ ಪ್ರಕರಣದ ಪ್ರಮುಖ ರೂವಾರಿ A1 ಆರೋಪಿ ಇಲ್ಲಿವರೆಗೂ ಪತ್ತೆ ಆಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಟ್ವಿಟರ್ನಲ್ಲಿ ಒಂದು ಪೋಸ್ಟ್ ಹಾಕಿದ್ದು, ನಾನು ಬರ್ತೀನಿ ಸತ್ಯಕ್ಕೆ ಜಯ ಆಗತ್ತೆ ಅಂತ. ಇವರು ಅಲ್ಲೆಲ್ಲ ಫಾರಿನಲ್ಲಿ ಕುತ್ಕೊಂಡು ಸತ್ಯಕ್ಕೆ ಜಯ ಆಗುತ್ತೆ ಅಂದ್ರೆ ತನಿಖೆ ಆಗೋದು ಯಾವಾಗ, ಹೆಂಗೆ ಅನ್ನೋದು ಪ್ರಶ್ನೆ. 5 ಬಾರಿ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಟಿಕೆಟ್ ಕ್ಯಾನ್ಸಲ್ ಮಾಡ್ತಿರೋರು ಬರ್ತೀನಿ ಬರಲ್ಲ ಏನು ಹೇಳ್ತಾನೂ ಇಲ್ಲ, ವಾಪಸ್ ಹಣನೂ ಪಡಿತಾ ಇಲ್ಲ. ಏನ್ ಪ್ಲಾನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತೂ ಆಗ್ತಿಲ್ಲ. ಈಗಾಗಲೇ ಈ ಪ್ರಕರಣ ಮತ್ತು ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಆಲ್ರೆಡಿ ಜೈಲಿಗೆ ಹೋಗಿ ಹೊರಗೆ ಬಂದಿದ್ದಾರೆ. ಆದರೆ ಪುತ್ರ ಮಾತ್ರ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಮಾಹಿತಿನೂ ಕೊಡ್ತಾ ಇಲ್ಲ, ಅವರು ಹೇಳ್ಕೊಳ್ತಾ ಇಲ್ಲ, ಇಲ್ಲಿಗೆ ಬರ್ತಾನೂ ಇಲ್ಲ. SIT ಅಧಿಕಾರಿಗಳು ಮಾತ್ರ ಟೀಮ್ ರಚನೆ ಮಾಡಿಕೊಂಡು ಏರ್ಪೋರ್ಟ್ನಲ್ಲಿ ಕಾದಿದ್ದೇ ಕಾದಿದ್ದು. ಹೀಗೆ ಆದರೆ ತನಿಖೆ ಯಾವಾಗ ಮುಗಿಯುತ್ತೆ? ತನಿಖೆನೇ ಶುರುವಾಗಲಿಲ್ಲ ಅಂದರೆ ರೇವಣ್ಣ ಅವ್ರದ್ದು ಬೇರೆ ಪ್ರಕರಣ, ಕಿಡ್ನಾಪ್ ಪ್ರಕರಣ. ಪ್ರಜ್ವಲ್ ಮೇಲೆ 3 FIR ಇದೆ. ಲೈಂಗಿಕ ದೌರ್ಜನ್ಯ ಮತ್ತು ರೇಪ್ ಕೇಸ್ ಇದೆ. ಅದ್ರ ತನಿಖೆನೇ ಶುರು ಮಾಡೋದಕ್ಕೆ ಪ್ರಮುಖ ಆರೋಪಿನೇ ಇಲ್ಲ. ಈ ಕಾರಣಕ್ಕಾಗಿ ಜನ ಪ್ರಶ್ನೆ ಮಾಡ್ತಿದ್ದಾರೆ, ಯಾವಾಗ ವಿಚಾರಣೆಗೆ ಒಳಪಡಿಸ್ತೀರಾ, ಯಾವಾಗ ಕರೆಸ್ತೀರಾ ಅಂತ. ಸಾಮಾನ್ಯದವ್ರ ಮೇಲೆ ಏನಾದ್ರೂ ಈ ತರ ಪ್ರಕರಣ ಆಗಿದ್ರೆ ಗೇಟ್ ದಾಟಕ್ಕೂ ಬಿಡ್ತಿರ್ಲಿಲ್ಲ, ಮನೆ ಗೇಟ್. ಇವ್ರ ದೇಶನೇ ಬಿಟ್ಟು ಹೋಗ್ತಾರೆ. ಹಾಗಿದ್ರೆ ಹೈ ಪ್ರೊಫೈಲ್ ಪ್ರಕರಣದಲ್ಲಿ ಜನಕ್ಕೆ ಯಾಕೆ ನಂಬಿಕೆ ಬರಲ್ಲ ಅಂದ್ರೆ ಇದೇ ಕಾರಣಕ್ಕೆ. ದುಡ್ಡಿದೆ ಅಂತ ದೇಶ ವಿದೇಶ ಸುತ್ತಬಹುದು, ಎಷ್ಟು ದಿನ ಬೇಕಾದ್ರೂ ಎಲ್ಲಾದ್ರೂ ಮಜಾ ಮಾಡ್ಕೊಂಡು ಆರಾಮಾಗಿರ್ಬಹುದು. ಹೀಗಾದ್ರೆ ಪ್ರಕರಣ ತನಿಖೆ ಹೇಗೆ ನಡೆಯುತ್ತೆ ಅನ್ನೋದು ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ದೂರು ದಾಖಲಾಗಿ ಬಹಳ ದಿನಗಳೇ ಆಯ್ತು. ಆದ್ರೆ A1 ಆರೋಪಿ ಮಾತ್ರ ಇಲ್ಲಿವರೆಗೂ ಪತ್ತೆ ಇಲ್ಲ. ಬರ್ತಾರೆ ಅಂತ ಕಾಯೋದೊಂದೇ ಆಯ್ತು. ಯಾವಾಗ ಏನು ಎಲ್ಲಿದ್ದಾರೆ ಏನು ಇದ್ಯಾವ್ದ್ರ ಬಗ್ಗೆ ಮಾಹಿತಿನೂ ಇಲ್ಲ. ಏನ್ ಪ್ಲಾನಿಂಗ್ ಆಗ್ತಿದೆ? ಕಾನೂನು ಸಲಹೆಯನ್ನು ಹೇಗ್ ಪಡ್ಕೊಳ್ತಾ ಇದ್ದಾರೆ? ಏನ್ ಕಥೆ ಇದು ಅಂತ? ನೀತಿ ಏನು ಬೆಂಗಳೂರು ಪ್ರಕರಣ ಇತ್ತು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ಪ್ರಜ್ವಲ್ ಅನ್ನು ಕೂಡ ತಲೆಮರೆಸ್ಕೊಂಡಿರುವಂತದ್ದು. ಅಂದ್ರೆ ಪ್ರಕರಣ ದಾಖಲಾಗುವ ಮೊದಲೇ ಒಂದಿಷ್ಟು ಮಾಹಿತಿಗಳು ಏನ್ ಬರುತ್ತೆ ಆ ಮಾಹಿತಿಯನ್ನು ಆಧರಿಸಿ ಅವರು ಇಲ್ಲಿಂದ ಎಸ್ಕೇಪ್ ಆಗಿರುವಂತದ್ದು. ಸದ್ಯ ಇದುವರೆಗೂ ಕೂಡ ಬಂದಿಲ್ಲ. ಅವ್ರ ಮೇಲೆ ಪ್ರಕರಣ ದಾಖಲಾದ ನಂತರ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿತ್ತು. ಅವರ ಮನೆಗೆ ಬಾಗಿಲು ಕೂಡ ಇಳಿಸಿ ಬರಲಾಗಿತ್ತು. ಅದನ್ನ ನೋಡಿ ಅವರ ವಕೀಲರು ಕೂಡ 7 ದಿನಗಳ ಸಮಯಾವಕಾಶವನ್ನು ಕೂಡ ಕೋರಿದ್ರು. ಸೊ ಆದ್ರೆ 7 ದಿನಗಳು ಕಳೀತು, ಅದಕ್ಕೂ ಹೆಚ್ಚು ಆಗೋಯ್ತು. ಆದ್ರೂ ಕೂಡ ಅವ್ರು ಇನ್ನೂ ಬಂದಿಲ್ಲ. ಮತ್ತೆ ವಿದೇಶದಲ್ಲಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಈ ಪ್ರಕರಣದಲ್ಲಿ ಈ ಮೊನ್ನೆ ಅಷ್ಟೇ ಏನು ಜರ್ಮನಿಯಿಂದ ಇವರು ಹೊರಡಬೇಕಾಗುತ್ತೆ, ಅದಕ್ಕೆ ಟಿಕೆಟ್ ಕೂಡ ಬುಕ್ ಆಗಿತ್ತು. ಸೊ ಈ 16ನೇ ತಾರೀಕು ಆಯ್ತಿತ್ತು. ಈಗ ಅದು ಕೂಡ ಟಿಕೆಟ್ ಕ್ಯಾನ್ಸಲ್ ಆಗಿದೆ. ಸೀಟ್ ನಂಬರ್ 6G ಏನಿತ್ತು ಅದನ್ನ ಮಾಡ್ಕೊಂಡಿದ್ದು. ಸುಮಾರು 5 ಬಾರಿ ಟಿಕೆಟ್ ಬುಕಿಂಗ್ ಆಗಿದೆ, 5 ಬಾರಿ ಕೂಡ ಕ್ಯಾನ್ಸಲ್ ಆಗಿದೆ ಅನ್ನೋ ಮಾಹಿತಿ ಇದೆ. ಆದ್ರೆ ಬುಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದ್ರು ಮಾತ್ರ ಹಣ ಮಾತ್ರ ವಾಪಸ್ ತೆಗೆದುಕೊಂಡಿಲ್ಲ, ಯಾರ ಅಕೌಂಟ್ಗೂ ಕೂಡ ಹೋಗಿಲ್ಲ. ಹಣ ಹಾಗೆ ಉಳ್ಕೊಂಡಿದೆ ಅನ್ನೋ ಮಾಹಿತಿ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಇಲ್ಲಿನ ಎಲ್ಲಾ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ, ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಓವರ್ ದ ಫೋನ್ ಯಾವ ಮಾಹಿತಿಯನ್ನು ಬೇಕಾದ್ರೆ ಯಾರು ಬೇಕಾದ್ರೂ ಪಡ್ಕೊಳ್ಬಹುದು. ಮತ್ತೆ ಮಾಧ್ಯಮಗಳಲ್ಲಿ ಬರುವಂತ ಏನು ವಿಷಯ ಏನಿದೆ ಅವೆಲ್ಲವನ್ನೂ ಕೂಡ ಗಮನಿಸ್ಕೊಂಡು ಇಲ್ಲಿಗೆ ಅವರು ಬರುವಂತಹ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಒಂದು ವೇಳೆ ಬಂದ್ರೆ ಖಂಡಿತವಾಗಿ ಅವರ ಬಂಧನ ಕಟ್ಟಿಟ್ಟ ಬುತ್ತಿ ಅನ್ನೋದು ಅವ್ರಿಗೂ ಕೂಡ ಗೊತ್ತಿದೆ. ಸೊ ಹೀಗಾಗಿ ಸುಮಾರು 9 ಜನ ಸಂತ್ರಸ್ತೆಯರು ಅವರ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟಿರುವಂತದ್ದು, ವಿಡಿಯೋಗಳಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅವರು ಬರ್ಲಿಕ್ಕೆ ಹಿಂದೇಟು ಆಗ್ತಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇನ್ನ ಮತ್ತೊಂದು ಕಡೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ SIT ಅಧಿಕಾರಿಗಳು ವಿಶೇಷ ತಂಡವನ್ನ ರಚನೆ ಮಾಡಿದ್ರು.
ಇಂಟರ್ಪೋಲ್ಗೆ ಮಾಹಿತಿಯನ್ನ ಕೊಟ್ಟರು. ಅವ್ರನ್ನ ಪತ್ತೆಯನ್ನ ಮಾಡ್ಬೇಕು, ಅವ್ರಲ್ಲಿದ್ರೆ ಆ ಮಾಹಿತಿಯನ್ನ ಕೊಡಿ, ಅವ್ರನ್ನ ಬಂಧಿಸಿ ಕರ್ಕೊಂಡ್ ಬರ್ಬೇಕು ಅಂತ. ಅದಕ್ಕಾಗಿ ಒಂದು SP ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ತಂಡ ಕೂಡ ಮಾಡಲಾಗಿತ್ತು. ಹಂಗೇರಿಗೆ ಕಳಿಸಲಾಗುತ್ತೆ ಅವ್ರನ್ನು ಕೂಡ ಮಾಹಿತಿ ಕೂಡ ಇತ್ತು. ಸೊ ಆದ್ರೆ ಇವ್ರು ಹೋಗಿದಾರ, ಇನ್ನು ಆತರನ್ನ ಪತ್ತೆ ಮಾಡಲು ಯಶಸ್ವಿ ಆಗಿದಾರ, ಕರ್ಕೊಂಡ್ ಬರ್ತಾರ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಇದುವರೆಗೂ ಆತ ಬರುವಂತ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಒಂದ್ ವೇಳೆ ಪ್ರಜ್ವಲ್ ರೇವಣ್ಣ ಬರ್ದೇ ಹೋದ್ರೆ ಈ ಪ್ರಕರಣ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆತ ಬರೋರು ಕೂಡ ಪ್ರಕರಣದ ತನಿಖೆ ಹಾಗೆ ಇರ್ತದೆ. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.